ಒಂದಾನೊಂದು ಕಾಲದಲ್ಲಿ ಹಸಿರು ತುಂಬಿದ ಸುಂದರವಾದ ಕಾಡು ಇತ್ತು. ಆ ಕಾಡಿನ ಮರಗಳು ಎಲ್ಲರಿಗೂ ನೆರಳು, ತಂಪು ಮತ್ತು ಸಂತೋಷವನ್ನು ನೀಡುತ್ತಿದ್ದವು. ಪುಟ್ಟ ಮಕ್ಕಳು ಆ ಮರಗಳ ಕೆಳಗೆ ಖುಷಿಯಿಂದ ಆಟವಾಡುತ್ತಿದ್ದರು. ಅವರ ನಗು, ಓಟ, ಆಟಗಳಿಂದ ಕಾಡು ಇನ್ನಷ್ಟು ಜೀವಂತವಾಗಿತ್ತು. ಸ್ವಲ್ಪ ಸಮಯದ ನಂತರ ಒಬ್ಬ ಅಜ್ಜಿ ಅಲ್ಲಿಗೆ ಬಂದು ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆದರು. ತಂಪಾದ ಗಾಳಿ ಮತ್ತು ನೆರಳಿನಿಂದ ಅವರ ಮನಸ್ಸು ಸಂತೋಷಗೊಂಡಿತು. ಆದರೆ ಒಂದು ದಿನ ಒಬ್ಬ ಮರ ಕಡಿಯುವವನು ಅಲ್ಲಿಗೆ ಬಂದನು. ಮರಗಳ ಮಹತ್ವವನ್ನು ಅರಿಯದೆ ಒಂದೊಂದೇ ಮರವನ್ನು ಕಡಿಯಲು ಪ್ರಾರಂಭಿಸಿದನು. ಧಡಕ್ ಧಡಕ್ ಎಲ್ಲ ಮರಗಳು ನೆಲಕ್ಕುರುಳಿದವು. ಸ್ವಲ್ಪ ಹೊತ್ತಿನ ನಂತರ ಮಕ್ಕಳು ಮತ್ತೆ ಆಟವಾಡಲು ಬಂದರು. ಆದರೆ ಅಲ್ಲಿ ಮರಗಳೇ ಇರಲಿಲ್ಲ, ನೆರಳಿಲ್ಲ, ತಂಪಿಲ್ಲ. ಮಕ್ಕಳು ತುಂಬಾ ದುಃಖಪಟ್ಟು ಅಳುತ್ತಾ ಅಲ್ಲಿಂದ ಹೊರಟರು. ಮತ್ತೆ ಅಜ್ಜಿ ವಿಶ್ರಾಂತಿಗಾಗಿ ಬಂದರು. ಆದರೆ ಮರಗಳಿಲ್ಲದ ಜಾಗವನ್ನು ನೋಡಿ ಅವರ ಕಣ್ಣಲ್ಲೂ ನೀರು ತುಂಬಿತು. ಅಯ್ಯೋ, ನಮ್ಮ ಮರಗಳು ಎಲ್ಲಿಗೆ ಹೋದವು ಎಂದು ಬೇಸರದಿಂದ ಅಳುತ್ತಾ ಅವರು ಹೊರಟರು. ಅಷ್ಟರಲ್ಲಿ ಒಬ್ಬ ಒಳ್ಳೆಯ ಮನಸ್ಸಿನ ಮಹಿಳೆ ಅಲ್ಲಿಗೆ ಬಂದರು. ಮರಗಳಿಲ್ಲದ ಸ್ಥಿತಿಯನ್ನು ನೋಡಿ ಅವರಿಗೆ ತುಂಬಾ ನೋವಾಯಿತು. ಅವರು ಪ್ರೀತಿಯಿಂದ ಸಸಿಗಳಿಗೆ ನೀರು ಹಾಕಿದರು. ಅವುಗಳನ್ನು ಕಾಪಾಡಲು ಆರಂಭಿಸಿದರು. ದಿನಗಳು ಕಳೆಯುತ್ತಾ ಹೋದವು. ನೀರು, ಪ್ರೀತಿ ಮತ್ತು ಆರೈಕೆಯಿಂದ ಸಸಿಗಳು ಮತ್ತೆ ಚಿಗುರಿದವು. ಒಂದೊಂದೇ ಮರ ಎದ್ದು ನಿಂತವು. ಹಸಿರು ಮತ್ತೆ ಮರುಳಿತು. ಮಕ್ಕಳು ಮತ್ತೆ ಖುಷಿಯಿಂದ ಆಟವಾಡಲು ಶುರು ಮಾಡಿದರು. ಅಜ್ಜಿ ಮತ್ತೆ ಮರದ ನೆರಳಿನಲ್ಲಿ ವಿಶ್ರಾಂತಿ ಪಡೆದರು. ಇದನ್ನೆಲ್ಲ ನೋಡಿದ ಮರ ಕಡಿಯುವವನಿಗೆ ತನ್ನ ತಪ್ಪಿನ ಅರಿವಾಯಿತು. ನನ್ನನ್ನು ಕ್ಷಮಿಸಿ, ಇನ್ನು ಮುಂದೆ ನಾನು ಮರಗಳನ್ನು ಕಡಿಯುವುದಿಲ್ಲ, ಮರಗಳನ್ನು ಬೆಳೆಸುತ್ತೇನೆ ಎಂದು ಕ್ಷಮೆ ಕೇಳಿದನು. ಆಗ ಎಲ್ಲರೂ ಸೇರಿ ಒಂದೇ ಧ್ವನಿಯಲ್ಲಿ ಹೇಳಿದರು, ಕಾಡು ಬೆಳೆಸಿ, ನಾಡು ಉಳಿಸಿ.